ನೇಹಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕೆಲವು ವರ್ಷಗಳ ಹಿಂದೆ ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಸೀರಿಯಲ್ ಬರ್ತಿತ್ತು. ಇದರಲ್ಲಿ ಗೊಂಬೆಯಾಗಿ ಕಾಣಿಸಿಕೊಂಡಂಥ ನೇಹಾ ಅದಾದಮೇಲೆ ಜನರಿಗೆ ಗೊಂಬೆ ಅಂತ ನೆಚ್ಚಿರ ಪರಿಚಿತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದೇ ಗೊಂಬೆ ಅಂತ ಅಂದರೆ ಎಲ್ರಿಗೂ ಇಷ್ಟ, ಯಾಕಂದರೆ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು, ಜೊತೆಗೆ ಯಾವುದೇ ಕಾಂಟ್ರವರ್ಸಿಗಳನ್ನು ಕೂಡ ಮಾಡ್ಕೊಂಡಿಲ್ಲ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಬಹಳ ಅದ್ಭುತವಾಗಿ ನಟಿಸಿದರು. ಅದಾದಮೇಲೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ತನ್ನ ಗಂಡನ ಜೊತೆಗೂ ಕೂಡ ಕಾಣಿಸಿಕೊಂಡಿದ್ದರಿಂದ ಒಂದು ರೀತಿಯಲ್ಲಿ ನೇಹಾ ಗೌಡ ಅಂತ ಹೇಳಿದ್ರೆ ಮನೆ ಮಾತಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರ ಅಕ್ಕ ಸೋನು ಗೌಡ ಕೂಡ ಸಿನಿಮಾಗಳಲ್ಲಿ ನಟಿಸ್ತಾ ಇರೋದ್ರಿಂದ ಬ್ಯುಸಿ ಆಗಿರೋದ್ರಿಂದ ಅಕ್ಕ ತಂಗಿ ಇಬ್ರು ಕೂಡ ಸ್ಯಾಂಡಲ್ವುಡ್ನಲ್ಲಿ ಕಿರುತೆರೆಯಲ್ಲಿ ಫೇಮಸ್ಸು. ಅದಲ್ಲದೆ ಇವರ ತಂದೆ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಸೇರಿದವರೇನೆ. ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಇವರ ತಂದೆಯೂ ಕೂಡ ಸಿನಿಮಾ ಇಂಡಸ್ಟ್ರಿಯವರೇ ಆಗಿರೋದ್ರಿಂದ ಸಿನಿಮಾ ಇಂಡಸ್ಟ್ರಿಯವ್ರಿಗೂ ಕೂಡ ಈ ಫ್ಯಾಮಿಲಿ ಅಂತ ಅಂದರೆ ಗೊತ್ತಿರುವಂಥದ್ದೇ. ಆದರೆ ಇದೀಗ ನೇಹಾ ಗೌಡ ಕೊಟ್ಟಂಥ ಒಂದೇ ಒಂದು ಸ್ಟೇಟ್ಮೆಂಟ್, ನೇಹಾ ಗೌಡ ತನ್ನ ಬಾಳಿನಲ್ಲಿ ಆದಂಥ ಒಂದೇ ಒಂದು ಕಹಿ ಘಟನೆಯನ್ನು ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿರೋದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗೋದ್ರ ಜೊತೆಗೆ ಎಲ್ಲರೂ ಆಶ್ಚರ್ಯದಿಂದ ಆತಂಕದಿಂದ ನೋಡುವಂಥ ಪರಿಸ್ಥಿತಿ ಬಂದಿದೆ. ಹೌದು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಣ್ಣೆತ್ತವರಿಗೆ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಇವತ್ತು ನಾವು ಸಮಾಜದಲ್ಲಿ ಹೆಣ್ಮಕ್ಳು ಆರಾಮಾಗಿ ಓಡಾಡ್ಕೊಂಡಿರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಲೈಂಗಿಕವಾಗಿ ದೌರ್ಜನ್ಯ ಆಗತ್ತೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸಿರ್ತಾರೆ ಅಂತ. ಆದರೆ ನೇಹಾ ಗೌಡನ ಮೇಲೂ ಕೂಡ ಆ ಥರದ್ದೊಂದು ಯತ್ನ ಆಗಿತ್ತು ಅನ್ನುವಂಥ ವಿಚಾರ, ಅದು ಕೂಡ ಹಗಲಿನಲ್ಲಿಯೇ ಯಾವಾಗಲೂ ಜನ ನಿಗಿ ನಿಗಿ ಅಂತ ಓಡಾಡ್ತಿರುವಂಥ ಪ್ಲೇಸ್ ಚಿಕ್ಕಪೇಟೆಯಲ್ಲಿಗೆ ಲೈಂಗಿಕ ದೌರ್ಜನ್ಯವನ್ನು ಎದುರಿಸಿದ್ರು. ಒಬ್ಬ ಗಂಡಸು ಒಂದು ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋಗಿ ಮಾಡಬಾರದ ಕೆಲಸವನ್ನ ಮಾಡಿದ್ದ ಅಂತ ಹೇಳ್ಕೊಂಡಿರುವಂಥ ಒಂದೇ ಒಂದು ವಿಚಾರ ಇದೀಗ ಸಾಕಷ್ಟು ರೀತಿಯಾದಂಥ ಆತಂಕಕ್ಕೆ ಕಾರಣವಾಗಿದೆ. ಹಾಗಿದ್ರೆ ನೇಹಾ ಗೌಡ ಬಾಳಿನಲ್ಲಿ ಆದಂಥ ಆ ಕಹಿ ಘಟನೆ ಏನು, ಮಾಡಿದಂಥ ಆ ಕ್ರೂರ ವ್ಯಕ್ತಿ ಯಾರು, ಆತನಿಗೆ ಶಿಕ್ಷೆ ಆಯ್ತಾ ಆಗ್ಲಿಲ್ವಾ, ನೇಹಾ ಗೌಡ ಅದರಿಂದ ಡಿಪ್ರೆಷನ್ನಿಗೆ ಹೋಗಿ ಯಾವಾಗ ಆಚೆ ಬಂದ್ರು, ಅವತ್ತು ನೇಹಾ ಅನುಭವಿಸಿದಂಥ ನರಕ ಯಾತನೆಗೇನು, ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಎಸ್, ಸಿನಿಮಾ ಇಂಡಸ್ಟ್ರಿ ಅಂತ ಅಲ್ಲ, ಯಾವುದೇ ಇಂಡಸ್ಟ್ರಿ ಆದ್ರೂ ಕೂಡ ಹೆಣ್ಮಕ್ಳಿಗೆ ಅಲ್ಲಿ ಒಂದೊಳ್ಳೆ ರೀತಿಯಾದಂಥ ಸ್ಥಾನಮಾನ ಸಿಕ್ಕಿದೆಯಾ ಅಥವಾ ಒಂದು ಸೆಕ್ಯೂರಿಟಿ ಅನ್ನೋದು ಇದೆಯಾ ಅನ್ನೋದು ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿಯೋ ಅಥವಾ ಪ್ರತಿಯೊಬ್ಬ ಹೆಣ್ಣು ಮಗಳ ಮನೆಯವರು ಯೋಚನೆ ಮಾಡೋದು ಇದೆ, ಮಗಳು ಸ್ಕೂಲಿಗೆ ಹೋದ್ರೂ ಕಾಲೇಜಿಗೆ ಹೋದ್ರೂ ಕೆಲ್ಸಕ್ಕೆ ಹೋದ್ರೂ ಮಗಳು ಹುಷಾರಾಗಿ ಬರ್ತಾಳ, ಹೋದ ರೀತಿಯಲ್ಲೇ ವಾಪಸ್ ಬರ್ತಾಳ, ಆಕೆಯ ಮಾನಕ್ಕೆ ಆಕೆಯ ಗೌರವಕ್ಕೆ ಯಾವುದೇ ಧಕ್ಕೆ ಬರುವಂಥ ಘಟನೆಗಳು ನಡೆಯದೇ ಆಕೆ ಬರ್ತಾಳ ಅನ್ನೋದೇ. ಯಾಕಂದರೆ ನಮ್ಮ ಸಮಾಜ ಇರೋದೇ ಹಾಗೆ. ಎಲ್ಲಿ ಯಾವಾಗ ಕಾಮುಕರು ಅಟ್ಯಾಕ್ ಮಾಡ್ತಾರೆ, ಯಾವ ಕಾಮುಕರು ಯಾವ ಹೆಣ್ಣು ಮಗಳ ಬಾಳಿನಲ್ಲಿ ಆಟ ಆಡ್ತಾರೆ, ಆಕೆಯ ಬದುಕನ್ನು ನರಕ ಮಾಡ್ತಾರೆ, ಕ್ಷಣ ಕ್ಷಣಕ್ಕೂ ಕೂಡ ಈ ಯೋಚನೆಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಓಡ್ತಾನೆ ಇರುತ್ತೆ. ಮನೆಯಿಂದ ಹೊರಗೋದ ಹೆಣ್ಮಕ್ಳು ಯಾವಾಗ ಮನೆಗೆ ವಾಪಸ್ ಬರ್ತಾರೆ, ಅದು ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಅಂತ ಯೋಚಿಸುವವರೇ ಹೆಚ್ಚು. ಅದರಲ್ಲೂ ಒಬ್ಬ ಸೆಲೆಬ್ರಿಟಿಯಾಗಿ ಅದನ್ನು ಹೇಳ್ಕೊಂಡಿರೋದಲ್ಲದೇ ಧೈರ್ಯವಾಗಿ ಅದನ್ನು ಎದುರಿಸಿ ಅಂತ ಹೇಳಿರೋದು ಕೂಡ ನಿಜವಾಗ್ಲೂ ಗ್ರೇಟು. ಕೆಲವು ಹೆಣ್ಣು ಮಕ್ಕಳುಗಳು ಇದನ್ನು ತಂದೆ ತಾಯಿ ಹತ್ರನೋ ಅಥವಾ ಸಮಾಜದ ಮುಂದೆನೋ ಹೇಳ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ. ಕಾರಣ, ಸಮಾಜ ನಮ್ಮನ್ನು ಇನ್ಯಾವುದೋ ರೀತಿಯಲ್ಲಿ ನೋಡುತ್ತೆ, ಅಥವಾ ತಂದೆ ತಾಯಿಯ ಆತಂಕಕ್ಕೆ ಒಳಗಾಗ್ತಾರೆ, ಅಥವಾ ನಮ್ಮನ್ನು ಎಲ್ಲರೂ ತಿರಸ್ಕಾರ ಮಾಡ್ತಾರೆ, ತಾತ್ಸಾರದಿಂದ ನೋಡ್ತಾರೆ ಅನ್ನುವಂಥ ಒಂದು ಭಯ, ಅಳುಕು, ಅಂಜಿಕೆ ಅನ್ನೋದು ಇರುತ್ತೆ. ಇದನ್ನೇ ಕೆಲವು ಕಾಮುಕರು ಬಂಡವಾಳ ಮಾಡ್ಕೊಳ್ತಾರೆ. ಹೆಣ್ಮಕ್ಳು ನಾವು ಏನೇ ಮಾಡಿದ್ರು ಮಾಡಿಸ್ಕೊಂಡು ಹೋಗ್ತಾರೆ, ಅದನ್ನು ಎಲ್ಲೂ ಹೇಳಲ್ಲ, ಯಾಕಂದರೆ ಮಾನ ಮರ್ಯಾದೆಗೆ ಹೆದರುತ್ತಾರೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಇದು ಅದೆಷ್ಟೋ ಕಾಮುಕರಿಗೆ ಉತ್ತೇಜನ ನೀಡ್ದಂಗೂ ಕೂಡ ಆಗತ್ತೆ. ಅದೇ ಕಾರಣಕ್ಕಾಗಿ ನೇಹಾ ಈ ಥರ ನನಗಾದಂಗೆ ಬೇರೆಯವ್ರಿಗೆ ಆಗಬಾರ್ದು, ನನ್ನ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ಇನ್ನು ಕೆಲವರು ಧೈರ್ಯವಾಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಆಗ ಇಂಥ ಕಾಮುಕರಿಗೆ ಬ್ರೇಕ್ ಹಾಕ್ಬೋದು ಅನ್ನುವಂಥ ನಿರ್ಧಾರಕ್ಕೆ ಬಂದಿಗೆ ಯೋಚಿಸಿಯೇ ಈ ವಿಚಾರವನ್ನು ತಿಳಿಸಿದ್ದಾರೆ. ಮದುವೆ, ಗಂಡ, ಮಗು ಎಲ್ಲ ಆದ ಮೇಲೂ ಕೂಡ ಯಾವುದಕ್ಕೂ ಹೆದರತೆ ಬೆದರತೆ ಈ ವಿಚಾರವನ್ನು ತಿಳಿಸಿರೋದ್ರಿಂದ ಎಲ್ಲರೂ ಗೊಂಬೆಗೆ ನಿಜವಾಗ್ಲೂ ನೀವು ಬೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಗೊಂಬೆ ಕೂಡ ನಾನು ಈ ಸನ್ನಿವೇಶವನ್ನು
ಎದುರಿಸುವಾಗ ನನಗೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಆಗಿತ್ತು. ನಾನು ನಡುಗೋಕ್ಕೆ ಶುರುವಾಗಿದ್ದೆ, ಜ್ವರ ಬಂದಿತ್ತು, ಹೆದರಿದ್ದೆ, ಡಿಪ್ರೆಷನ್ನಿಗೆ ಹೋಗಿದ್ದೆ. ಅದರಿಂದ ಓವರ್ಕಮ್ ಮಾಡೋದು ತೀರಾ ಕಷ್ಟ ಆಗಿತ್ತು. ಅದಾದ ನಂತರ ನನಗೆ ಗಂಡಸರು ಅಂತಂದರೆ ಭಯ ಶುರುವಾಗಿತ್ತು. ಎಲ್ಲೇ ಹೋಗೋದಕ್ಕೂ ಎಲ್ಲೇ ಬರೋದಕ್ಕೂ ಕೂಡ ಆತಂಕ ಆಗಿತ್ತು ಅನ್ನೋದನ್ನು ಹೇಳಿದ್ದಾರೆ. ಹೌದು, ಇದು ನೇಹಾ ಗೌಡ ಚಿಕ್ಕವರಿದ್ದಾಗ ಆದಂಥ ಘಟನೆ. ಅದನ್ನು ಈಗ ಅವ್ರು ಹೇಳ್ಕೊಂಡಿದ್ದಾರೆ. ನೇಹಾ ಗೌಡ ಮನೆಯಲ್ಲಿ ಇದ್ದರು. ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಅವರ ಅಜ್ಜಿ ಮತ್ತು ಅವರು ಮಾತ್ರ ಇದ್ದರು. ಅಮ್ಮ, ಅಕ್ಕ, ಅಪ್ಪ ಎಲ್ಲರೂ ಕೂಡ ಹೊರಗಡೆ ಹೋಗಿದ್ರು. ನೇಹಾ ಗೌಡ ಮಲಗಿ ಎದ್ದಾಗ ಮನೆಯಲ್ಲಿ ಅಜ್ಜಿ ಬಿಟ್ಟರೆ ಯಾರೂ ಇರಲಿಲ್ಲ. ಆದರೆ ನೇಹಾಗೆ ತನ್ನ ತಂದೆಯನ್ನು ನೋಡಬೇಕು ಅಂತ ಅನ್ಸೋಕೆ ಶುರು ಆಯಿತು. ಅಪ್ಪ ಎಲ್ಲಿ ಅಂತ ಹುಡ್ಕೋಕೆ ಶುರು ಮಾಡಿದ್ರು. ಹುಡುಕ್ತಾ ಹುಡುಕ್ತಾ ಪಕ್ಕದ ಬೀದಿಗೆ ಹೋದರು. ಅಲ್ಲಿ ನಿಂತಿದ್ದ ಕಾಮುಕನೊಬ್ಬ, ನಿನ್ನಪ್ಪ ನನಗೆ ಗೊತ್ತಿದೆ, ಪರಿಚಯ ಇದ್ದಾರೆ, ನೀನು ಅವ್ರ ಮಗಳಲ್ವಾ ಅಂತ ಹೇಳಿದ್ದಾರೆ. ಆಗ ಅಪ್ಪನ ಹೆಸರು ಹೇಳ್ತಿದ್ದ ಹಾಗೆ ಅಪ್ಪನ ಫ್ರೆಂಡ್ ಇರ್ಬೋದು, ಅಪ್ಪ ಗೊತ್ತಿರ್ಬೋದು ಅಂತ ಹೌದು ಅಂತ ಹೇಳಿದ್ದಾರೆ. ಅದಾದ ನಂತರ ಅವರು ನಿಮ್ಮಪ್ಪ ಇಲ್ಲೇ ಇದ್ದಾರೆ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ. ನೇಹಾ ಅಪ್ಪನನ್ನು ತೋರಿಸ್ತಾರೆ ಅಂತ ಆ ಗಂಡಸಿನ ಜೊತೆಗೆ ಹೋಗಿದ್ದಾರೆ. ಆದರೆ ಆತ ಮಾತ್ರ ಮಾಡಿದ್ದು ಬೇರೆಯದ್ದೇ ಕೆಲಸ. ಹೀಗೆ ಚಿಕ್ಕಪೇಟೆಯ ಒಂದು ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೋದ ಆತ ನೇಹನಿಗೆ ಮಾಡಬಾರದ ಕೆಲಸವನ್ನು ಮಾಡಿದ್ದ. ಏನಾಗ್ತಿದೆ ಅಂತ ನೇಹಗೆ ಅರ್ಥನೇ ಆಗಿರಲಿಲ್ಲ. ಆದರೆ ಏನೋ ಸಮಸ್ಯೆ ಆಗ್ತಿದೆ ಅನ್ನೋದು ಮಾತ್ರ ನೇಹನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಬರಬೇಕು ಅಂತ ಗೊತ್ತಾಗಿರಲಿಲ್ಲ. ಒಮ್ಮೆಲೆ ಕೂಗೋದಕ್ಕೆ ಶುರು ಮಾಡಿದಾಗ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದ. ಬಾಯಿಗೆ ಬಂದ ಹಾಗೇನೆ ನೇಹನ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದ, ಬೈದಿದ್ದ, ರಂಪಾಟ ಮಾಡಿದ್ದ. ಆನಂತರ ಮುಟ್ಟಬಾರದ ಜಾಗಗಳನ್ನು ಮುಟ್ಟಿದ್ದ. ಅದರಿಂದ ಆತ ಆನಂದವನ್ನು ಪಡ್ಕೊಂಡಿದ್ದ. ಅದಾದಮೇಲೆ ನೇಹಾ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟಿದ್ರು. ಹೊರಗಡೆ ಓಡ್ ಬಂದಮೇಲೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಅಲ್ಲಿದ್ದವರೆಲ್ಲ ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗಲೂ ಕೂಡ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗಿಲ್ಲ. ಯಾಕಂದರೆ ಆಗಿನ್ನೂ ಚಿಕ್ಕ ಹುಡುಗಿ, ತನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆಕೆಗೆ ಅರ್ಥ ಆಗಬೇಕಾದ್ರೇ ಸ್ವಲ್ಪ ಸಮಯಗಳು ಬೇಕಾಗಿದೆ. ಅದಾದಮೇಲೆ ಅಳ್ತಾ ನಿಂತಿದ್ದಂಥ ನೇಹನನ್ನು ಆಕೆಯ ಫ್ಯಾಮಿಲಿಯವ್ರು ಯಾರೋ ನೋಡಿ ಕರ್ಕೊಂಡು ಬಂದು ಮನೆಗೆ ಬಿಟ್ಟಿದ್ದಾರೆ. ಕೆಲವು ದಿನಗಳ ಕಾಲ ನೇಹಾಗೆ ಅದರಿಂದ ಆಚೆ ಬರೋದಕ್ಕೆ ತೀರಾ ಕಷ್ಟ ಆಗಿದೆ. ಹೀಗೆ ಸ್ಕೂಲ್ನಲ್ಲಿ ಒಮ್ಮೆ ಯಾರೋ ಒಬ್ಬರು ಅವರಿಗಾದಂಥ ಘಟನೆಯನ್ನು ಹೇಳ್ಕೊಳ್ಬೇಕಾದ್ರೆ ಈಕೆಗೂ ಕೂಡ ತನಗಾದಂಥ ಅನ್ಯಾಯ ನೆನಪಾಗಿ ಕಣ್ಣೀರು ಬಂದಿದೆ. ಆಗ ತಕ್ಷಣಕ್ಕೆ ಅವ್ರಿಗೆ ಗೊತ್ತಾಗಿದೆ, ನಿನಗೂ ಕೂಡ ಹೀಗಾಗಿದೆಯಾ ಅಂತ ಕೇಳಿದ್ದಾರೆ. ಕೆಲವೊಮ್ಮೆ ನಾವು ಹೆಣ್ಣು ಮಕ್ಕಳುಗಳು ಮುಚ್ಚಿಟ್ಬಿಡ್ತೀವಿ. ಅದೇ ನಾವು ಮಾಡುವ ಅತಿ ದೊಡ್ಡ ತಪ್ಪು. ನಮಗೆ ಎಲ್ಲಿ ಏನಾಗಿದೆ ಅನ್ನೋದನ್ನು ಹೇಳಬೇಕು, ಅವ್ರ ವಿರುದ್ಧ ಆ್ಯಕ್ಷನ್ ಆಗೋ ಥರ ನೋಡ್ಕೊಳ್ಬೇಕು. ಈಗ ನನಗೂ ಕೂಡ ಮಗು ಆಗಿದೆ, ಆಕೆನೂ ಕೂಡ ಹೆಣ್ಣೆ. ಹೀಗಿರಬೇಕಾದ್ರೆ ಭಯ ಆಗೇ ಆಗತ್ತೆ. ನಾನು ಎದುರಿಸಿದಂಥ ಪರಿಸ್ಥಿತಿಯನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಎದುರಿಸಿರಬಹುದು. ಆದರೆ ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಯಾವತ್ತೂ ಆ ಮುಚ್ಚಿಡುವಂಥ ಕೆಲಸವನ್ನು ಮಾಡಬಾರ್ದು. ಯಾರು ಕಾಮುಕರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದೀಗ ನೇಹಾ ಗೌಡ ಈ ವಿಚಾರವನ್ನು ಹೇಳಿರೋದ್ರಿಂದ ಎಲ್ಲರೂ ನಿಜವಾಗ್ಲೂ ನೀವು ಗ್ರೇಟ್ ಬಿಡ್ರಿ, ಈಗಲಾದರೂ ಹೇಳಿದ್ದೀರಲ್ಲ. ಅವರು ನನ್ನ ಗಂಡ ಏನು ಅನ್ಕೊಂತಾರೋ, ನನ್ನ ಅತ್ತೆ ಮಾವ ಏನು ಅನ್ಕೊಂತಾರೋ, ನನ್ನ ಸಮಾಜ ಹೇಗೆ ನೋಡುತ್ತೋ ಅಂತ ಭಯಭೀತರಾಗಿ ಹೇಳೋದಿಲ್ಲ. ಆದರೆ ನಿಮ್ಮಂಥ ಸೆಲೆಬ್ರಿಟಿಗಳು ಈ ಥರದ್ದನ್ನು ಹೇಳಿದಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ನಾವು ಕೂಡ ಈ ಸಿಚುವೇಶನನ್ನು ಹೀಗೆ ಹ್ಯಾಂಡಲ್ ಮಾಡಬೇಕು ಅಂತ ಅನಿಸುತ್ತೆ. ನೀವು ಹೇಳಿದ್ದು ತುಂಬ ಒಳ್ಳೆಯದಾಯಿತು ಅಂತ ಹೇಳಿದ್ದಾರೆ. ನೇಹಾ ಅವರ ಈ ಒಂದು ಬೋಲ್ಡ್ ಆದಂಥ ಹೇಳಿಕೆಯಿಂದ ಕೆಲವರು ಆಶ್ಚರ್ಯಕ್ಕೂ ಒಳಗಾಗಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನೇಹಾ ಮಾಡಿದ್ದು ಕರೆಕ್ಟಾ ಅಥವಾ ಹೇಳದೆ ಇರಬೇಕಾಗಿತ್ತಾ? ಆ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.